ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 5-6 ತಿಂಗಳ ಹಿಂದೆ ಸಾಕಷ್ಟು ಸದ್ದು ಮಾಡಿರುವಂಥ ವಿಚಾರ. ಅದರಲ್ಲೂ ಕೂಡ ಸಮಾಜಕ್ಕೆ ಯಾವುದಾದ್ರೂ ಸಂದೇಶ ಕೊಡುವಂಥದ್ದ ಅಥವಾ ಇನ್ನೇನೋ ಯಾವುದೇ ರೀತಿಯಾದಂಥ ವಿಷಯ ಅಲ್ಲ. ಅದರಲ್ಲೂ ಕೂಡ ಗಂಡ ಹೆಂಡತಿಯ ವಿಚಾರ ಬೀದಿ ಪಾಲಾಗಿ ಬಿಟ್ಟಿತ್ತು. ಬೀದಿ ಪಾಲು ಆದಂತಹ ಬೆನ್ನಲ್ಲೇ ಎಷ್ಟೊಂದು ಜನ ಪ್ರಯತ್ನವನ್ನು ಕೂಡ ಪಟ್ಟರು ಇವರನ್ನು ಒಂದು ಮಾಡಬೇಕು ಅಂತ. ಅದಕ್ಕೆ ಉದ್ದೇಶ ಇಷ್ಟೇ ಇತ್ತು, 3 ಮುದ್ದಾದ ಮಕ್ಕಳಿದ್ರು, ಮಕ್ಕಳ ಒಂದು ಭವಿಷ್ಯ ಕೂಡ ಹಾಳಾಗಬಾರ್ದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಅಂಥದ್ದೆಲ್ಲವೂ ಕೂಡ ಇತ್ತು. ಇದರ ಬೆನ್ನಲ್ಲೇ ನಾವು ಕೂಡ ಈ ಮಂಜು ಲೀಲಾ ಎನ್ನುವಂತಹ ಜೋಡಿ ಏನಿದೆ, ಈಗಾಗಲೇ ಗಂಡ ಹೆಂಡತಿ ಆಗಿರುವಂಥವರ ಬಗ್ಗೆ ಒಂದಿಷ್ಟು ಮಾನವೀಯತೆಯ ಮೂಲಕ ಇವರನ್ನ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಇವರ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ವಿ. ಆ ಒಂದು ಮಾಹಿತಿಯನ್ನು ಕೂಡ ಪ್ರಸಾರ ಕೂಡ ಮಾಡಿದ್ವಿ. ಇದೆಲ್ಲವೂ ಕೂಡ ನೀವು ಕಳೆದ 3-4 ತಿಂಗಳಿಂದ ಗಮನಿಸಿದ್ದೀರಿ. ಈಗ ಕಳೆದ 1 ಅಥವಾ 2 ತಿಂಗಳ ಹಿಂದೆ ಈ ಜೋಡಿ ಮತ್ತೆ ಒಂದಾಗಿ ಬಿಟ್ಟಿತ್ತು. ಸಾಕಷ್ಟು ಸಂತೋಷವೂ ಕೂಡ ಪಟ್ಟಿದ್ವಿ. ಒಟ್ಟಾರೆಯಾಗಿ ಹಿಂದೆ ಏನೋ ನಡೆದು ಬಿಟ್ಟಿತ್ತು ಅನ್ನೋದಕ್ಕಿಂತ ಮುಂದೆ ಏನಿರಬೇಕು ಅಥವಾ ಮುಂದೆ ಏನು ಆಗಬೇಕು ಅನ್ನೋ ಒಂದು ನಿರ್ಧಾರ ಇದೆಯಲ್ಲ, ಅದು ತುಂಬ ಒಳ್ಳೆಯದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಆದರೆ ಮತ್ತೆ ಇದೀಗ ಮಂಜು ಲೀಲಾ ಇಬ್ಬರು ಕೂಡ ಕಣ್ಣೀರು ಹಾಕುವಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇತ್ತ ಮಂಜು ವಿಡಿಯೋವನ್ನು ಮಾಡ್ತಾ ಇದ್ದಾರೆ, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದಾಳೆ, ಯಾಕೆ ಏನು ಅಂತ ಗೊತ್ತಿಲ್ಲ ಅನ್ನೋ ರೀತಿ ಹೇಳಿದ್ರೆ, ದಯವಿಟ್ಟು ವಿಡಿಯೋ ಮಾಡಬೇಡ, ನಿನ್ನ ಜೊತೆ ಜೀವನ ಮಾಡೋದಕ್ಕಾಗಲ್ಲ, ಎಷ್ಟು ದಿನ ಅಂತ ನಿನ್ನ ಸಹಿಸ್ಕೊಂಡು ಇರಲಿ ಅನ್ನೋ ರೀತಿಯಲ್ಲಿ ಲೀಲಾ ಹೇಳ್ತಾ ಇರುವಂತಹದ್ದು. ಸೊ ಆ ವಿಡಿಯೋದಲ್ಲಿ ಏನಿದೆ, ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಎಲ್ಲವೂ ಕೂಡ ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಂದ ಹಾಗೆ ನಾವು ಸಾಕಷ್ಟು ವಿಡಿಯೋಗಳನ್ನ ಸಮಾಜದಲ್ಲಿ ನಡೀತಾ ಇರುವಂಥ ಅನ್ಯಾಯದ ವಿರುದ್ಧ ಮಾತನಾಡ್ತಾ ಇದ್ದೀವಿ. ಏನೇನೋ ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಉಡಾಪೆ ಅಧಿಕಾರಿಗಳು ಅಥವಾ ಒಟ್ಟಾರೆಯಾಗಿ ಸಮಾಜ ಘಾತುಕ ಚಟುವಟಿಕೆಗಳು ನಡೀತಾವೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನು ಎತ್ತಾ ಇದ್ದೀವಿ. ಅದರಲ್ಲೂ ಕೂಡ ಈ ಮಂಜು ಲೀಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂಥ ವಿಚಾರ ಏನೂ ಇರಲಿಲ್ಲ. ಆರಂಭದ ದಿನದಲ್ಲಿ ಈ ಒಂದು ಕೇಸಲ್ಲಿ ನಾವು ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಇದಕ್ಕೆ ಕಾರಣ ಆರಂಭದಲ್ಲೂ ಕೂಡ ನಾನು ಹೇಳಿದೆ, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು. ತಂದೆ ತಾಯಿಗಳ ಜೊತೆ ಮಕ್ಕಳು ತಮ್ಮ ಜೀವನವನ್ನು ಕಳೆದುಬಿಟ್ರೆ ಮುಂದಿನ ಜೀವನ ಅವರಿಗೆ ಸುಖಕರವಾಗಿರಬಹುದು, ಒಂದು ಒಳ್ಳೆಯ ಮಾರ್ಗದಲ್ಲಿ ಇರಬಹುದು ಅನ್ನೋ ಕಾರಣಕ್ಕೆ ಒಂದಾಗಬೇಕು ಅಂತ ಸತತ ಪ್ರಯತ್ನವನ್ನು ಕೂಡ ಪಟ್ಟು ಬಿಟ್ಟಿದ್ವಿ. ಹಾಗಾಗಿ ಈ ಒಂದು ವಿಡಿಯೋ ಅಥವಾ ಮಂಜು ಲೀಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸದ್ದು ಮಾಡ್ತಾ ಇದ್ದರೆ ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು. ಪಾಸಿಟಿವ್ ಆದಂಥ ಸಂದರ್ಭದಲ್ಲಿ ನಾವೇನು ಕೂಡ ಮಾತನಾಡಲಿಲ್ಲ, ತುಂಬ ಜೀವನ ಚೆನ್ನಾಗಿದೆ ಅಂತ ಎಲ್ಲೋ ದೂರದಲ್ಲೇ ಕೂತ್ಕೊಂಡು ಖುಷಿ ಪಡ್ತಾ ಇದ್ವಿ. ಆದರೆ ಇದೀಗ ಆ ಒಂದು ಜೀವನ ಬೀದಿಗೆ ಬರ್ತಾ ಇದೆ, ಅವರ ಬದುಕು ಈಗ ಹಾಳಾಗಿ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತಂದರೆ ಅವ್ರುಗಳೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಂತು ಜೊತೆ ಲೀಲಾ ಇಬ್ಬರು ಕೂಡ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ, ಅದು ಬೇರೆ ರೀತಿಯಲ್ಲಿ ತಿರುಗಿಕೊಂಡು ಬಿಟ್ಟಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತು ಜೊತೆ ಲೀಲಾ ಹೋಗಿ ಬಿಡ್ತಾರೆ, ಅಲ್ಲೇ ಆಗಿರುತ್ತೆ, ಅದು ಇದು ಎಲ್ಲವೂ ಕೂಡ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಈ ಎಲ್ಲದರ ಬೆನ್ನಲ್ಲೇ ಲೀಲಾ ಮತ್ತು ಮಂಜುವನ್ನ ಒಂದು ಮಾಡೋದಕ್ಕೆ ಸಾಕಷ್ಟು ಜನ ಪ್ರಯತ್ನವನ್ನು ಪಡ್ತಾರೆ. ಹಾಗಾಗಿ ಮಂಜು ಮತ್ತು ಲೀಲಾ ಒಂದಾಗಿ ಬಿಡ್ತಾರೆ, ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಭಾವಿಸಿದ್ವಿ. ಆದರೆ ಇದೀಗ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಇಲ್ಲಿ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ನಾವು ಗಮನಿಸ್ತಾ ಹೋದ ಹಾಗೆ ಗೊತ್ತಾಗುವಂಥದ್ದು, ಇವರೆಲ್ಲರೂ ಕೂಡ ಅಂದರೆ ಮಂಜು ಮತ್ತು ಲೀಲಾ ವಿಡಿಯೋಗಳನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ರು. ಇತ್ತೀಚೆಗೆ ಸಾಕಷ್ಟು ಫಾಲೋವರ್ಸ್ಗಳನ್ನು ಕೂಡ ಪಡೆದುಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಅತಿ ವೇಗವಾಗಿ ಬೆಳೆದುಕೊಂಡಿರ್ತಕ್ಕಂಥ ಜೋಡಿ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಮಂಜು ಮತ್ತು ಲೀಲಾ ಒಬ್ಬ ಪಾಪ್ಯುಲರ್ ಅಥವಾ ಒಬ್ಬ ಸೆಲೆಬ್ರಿಟಿ ಲೆವೆಲ್ಗೆ ಬಂದು ಬಿಟ್ಟಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕೆಲವೊಂದಿಷ್ಟು ಪ್ರಮೋಷನ್ಗಳನ್ನು ಮಾಡ್ತಾ ಇದ್ರು, ಏನೇನೋ ಎಲ್ಲವೂ ಕೂಡ ಆಗ್ತಾ ಇತ್ತು. ಒಂದಿಷ್ಟು ಸೆಲೆಬ್ರಿಟಿಗಳ ಜೊತೆ ಮಾತನಾಡುವಂಥದ್ದು, ಸಿಗುವಂಥದ್ದು, ಇಂಥದ್ದೆಲ್ಲವೂ ಕೂಡ ಇತ್ತು. ಒಟ್ಟಾರೆ ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನು ಕೂಡ ಮರೆತು ಮುಂದಿನ ಜೀವನದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಇದನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಮನೆ ಒಳಗಡೆ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ವಿಡಿಯೋದಲ್ಲಿ ಬರುವಂಥದ್ದು ಅಥವಾ ವಿಡಿಯೋನ ಗಮನಿಸಿದಾಗ ತುಂಬ ಚೆನ್ನಾಗಿದ್ದಾರೆ ಅಂತ ನಾವು ಭಾವಿಸಬಹುದು. ಆದರೆ ವೈಯಕ್ತಿಕ ಜೀವನ ಅಂತ ಬಂದಾಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಮನೆಯಲ್ಲಿ ಇವರ ಬದುಕು ನಿಜಕ್ಕೂ 2 ತಿಂಗಳ ಕಾಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ಳೋದು ತುಂಬಾ ಕಷ್ಟ. ಅನುಮಾನ ಅಂಥದ್ದೆಲ್ಲವೂ ಕೂಡ ಸಹಜವಾಗಿ ಉಟ್ಕೊಂಡು ಬಿಟ್ಟಿರುತ್ತೆ. ಅದರಲ್ಲೂ ಕೂಡ ಲೀಲಾ ಮನೆ ಬಿಟ್ಟು ಒಬ್ಬ ವ್ಯಕ್ತಿಯ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇದ್ದಿರುವಂಥ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದು ಅದೇ ರೀತಿಯಾಗಿ ಮಂಜುಗೂ ಕೂಡ ಗೊತ್ತಿರುತ್ತೆ. ವೈಯಕ್ತಿಕ ಮನಸ್ಥಿತಿ ಅಂತ ಬಂದಾಗ ಮಂಜುಗೂ ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ, ನನ್ನ ಹೆಂಡತಿ ಬೇರೊಬ್ಬರ ಜೊತೆಗೆ ಹೋಗಿದ್ಲು ಅನ್ನೋ ಒಂದು ಮನಸ್ಥಿತಿಯು ಆ ವ್ಯಕ್ತಿಯಲ್ಲಿ ಬಂದಿತ್ತು ಅಂತ ಕಾಣಿಸುತ್ತೆ. ಅದೆಲ್ಲವೂ ಕೂಡ ಒಳಗಡೆ ಅವರ ಮನೆ ಒಳಗಡೆ ಹೇಗೆ ನಡೀತಾ ಇತ್ತು, ಹೇಗೆ ಟ್ರೀಟ್ ಆಗ್ತಾ ಇತ್ತು ಯಾವುದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದೀಗ ಮಕ್ಕಳು ಕೂಡ ಪಾಪ ಕಣ್ಣೀರನ್ನು ಹಾಕ್ತಾ ಇದ್ದಾವೆ, ಅಮ್ಮ ಬೇಡ ಇಲ್ಲಿ ಹೋಗಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾವೆ. ಸೊ ಸಾಕಷ್ಟು ಆ ಒಂದು ವಿಡಿಯೋನ ನೋಡಿದ್ರೆ ಬೇಜಾರಾಗುತ್ತೆ. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಬೇಜಾರಾಗುವಂಥದ್ದು. ಈ ಮಂಜು ವಿಚಾರಕ್ಕಾಗಲಿ ಲೀಲಾ ವಿಚಾರಕ್ಕಾಗಲಿ ಯಾವತ್ತೂ ಕೂಡ ಬೇಜಾರಾಗುವಂಥದ್ದು ಅಥವಾ ಇನ್ನೇನೋ ಆಗಿಲ್ಲ. ಯಾಕೆಂತಂದರೆ
ಅವರ ವೈಯಕ್ತಿಕ ಬದುಕು ಇಷ್ಟವಾದರೆ ಅವರ ಬದುಕನ್ನು ಅವರು ಜೊತೆಗೆ ಸಾಗಿಸಬಹುದು, ಕಷ್ಟ ಆದರೆ ಬಿಟ್ಟು ಅವರ ಆಯ್ಕೆಯಂತೆ ಬದುಕು ಮಾಡಬಹುದು. ಆದರೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಒಂದು ಮನಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಇರುತ್ತೆ. ಸೊ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅವರು ಬೇರೆ ಆಗಬಾರ್ದು ಅನ್ನೋದು ಒಂದಿಷ್ಟು ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಬೇರೆ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಈ ಬೆನ್ನಲ್ಲೇ ಮೊನ್ನೆ ಅಷ್ಟೇ ಸುಸೈಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಲೀಲಾ ಪ್ರಯತ್ನ ಪಟ್ಟಿದ್ಲು ಅಂತ ಆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಂಜು ಹೇಳ್ತಾ ಇರುವಂಥದ್ದು. ಸೊ ಮಕ್ಕಳು ಕೂಡ ಗೋಗರಿತಾ ಇದ್ದಾವೆ, ಅಮ್ಮ ಬೇಡ, ಇಲ್ಲಿ ಹೋಗೋದು ಬೇಡ, ಅಪ್ಪನ ಜೊತೆಗೆ ಇರೋಣ, ಇಲ್ಲೇ ಇರೋಣ, ಸೊ ಏನೇ ಬಂದರೂ ಕೂಡ ನಾವು ಜೊತೆಗೆ ಇರೋಣ ಅನ್ನೋ ರೀತಿಯಲ್ಲಿ ಮಕ್ಕಳು ಕೂಡ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದಾವೆ. ಅತ್ತ ಲೀಲಾ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ, ಇತ್ತ ಮಂಜು ಕೂಡ ಕಣ್ಣೀರನ್ನು ಹಾಕ್ತಾ ವಿಡಿಯೋವನ್ನು ಮಾಡ್ತಾ ಇದ್ದಾನೆ. ವಿಡಿಯೋ ಮಾಡಬೇಕಾದಂಥ ಸಂದರ್ಭದಲ್ಲಿ ಲೀಲಾ ವಿಡಿಯೋ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ನಿಮ್ಮ ಜೊತೆ ಹೀಗೆ ಎಷ್ಟು ಕಾಲ ಕಳೀಲಿ, ಎಲ್ಲರೂ ಕೂಡ ಹೇಳೋ ಹಾಗೆ 2-3 ತಿಂಗಳ ಮಾತ್ರ ಚೆನ್ನಾಗಿ ನೋಡ್ಕೊತಾನೆ ಅಂತ ಅಂದಿದ್ರು, ನೀವು ನಿಜಕ್ಕೂ ಹಾಗೆ ಮಾಡಿಬಿಟ್ರಿ ಅನ್ನೋ ರೀತಿಯಲ್ಲಿ ಲೀಲಾ ಮಂಜುಗೆ ಹೇಳ್ತಾ ಇರುವಂಥದ್ದು. ಸೊ ಈ ರೀತಿಯಾದಂಥ ವಿಡಿಯೋ ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಏನಾಗ್ಬಿಡುತ್ತೆ ಮಕ್ಕಳ ಬದುಕು ಅನ್ನೋ ಒಂದು ಪ್ರಶ್ನೆ ಗೊಂದಲ ಸಹಜವಾಗಿ ಕಾಡ್ತಾ ಇದೆ. ಮುಂದೆ ಲೀಲಾ ಮನೆ ಬಿಟ್ಟು ಹೋಗ್ಬಿಟ್ರೆ ಎಲ್ಲಿ ಹೋಗ್ತಾಳೆ ಅನ್ನೋ ಗೊಂದಲ, ಹೇಗಿರ್ತಾಳೆ ಅನ್ನೋ ಗೊಂದಲ, ಮಕ್ಕಳ ಭವಿಷ್ಯ ಏನೋ ಅನ್ನೋ ಒಂದು ಪ್ರಶ್ನೆ, ಇಂಥದ್ದೆಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಒಂದು ಬಾರಿ ಬೀದಿಗೆ ಬಂದಿರುವಂತಹ ಈ ಬದುಕು ಮತ್ತೆ ಬೀದಿಗೆ ಬರೋದಿದೆಯಲ್ಲ, ನಿಜಕ್ಕೂ ಇದು ಸರಿ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವೂ ಕೂಡ ಹೌದು. ಒಂದು ಹೆಣ್ಣು ಗಂಡು ಒಟ್ಟಾರೆಯಾಗಿ ಏನೋ ಒಂದು ತಪ್ಪು ಆಗಿಬಿಟ್ಟಿದೆ, ತಪ್ಪನ್ನು ತಿದ್ದುಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ಸೂಕ್ತವಾಗಿರ್ತಕ್ಕಂಥದ್ದು. ಆ ತಪ್ಪನ್ನು ಪದೇ ಪದೇ ಮಾಡೋದಾಗಲಿ ಅಥವಾ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲದೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ ಅದು ಯಾವುದೂ ಕೂಡ ಸರಿ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯವೂ ಕೂಡ ಆಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಮತ್ತೆ ಮಂಜು ಲೀಲಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದಿಗೆ ಬರೋದಕ್ಕೆ ಇನ್ನೊಂದು ಮುಖ್ಯವಾದಂತಹ ಕಾರಣ ಏನು ಅಂತಂದರೆ, ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಇವರ ಹೆಸರನ್ನು ಪದ ಬಳಕೆ ಮಾಡಿಕೊಂಡಿಲ್ಲ, ಬದಲಿಗೆ ಇವರದ್ದೇ ಸ್ಟೋರಿ ರೀತಿಯಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೀಲಾ ಸ್ಪಷ್ಟವಾಗಿ ಹೇಳ್ತಾಳೆ, ಶೋಗಳಲ್ಲಿ ನಮ್ಮ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಸೊ ಅದೆಲ್ಲವೂ ಕೂಡ ನೋಡಿ ನೀನು ಯಾಕೆ ನನ್ನ ಮೇಲೆ ಕಿರ್ಚಾಡೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ಯಾ, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಅಥವಾ ನನಗೆ ನೋವು ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ, ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳೋದಕ್ಕೆ ಹೊರಟಿದ್ದಾಳೆ ಅಂತ ಕಾಣಿಸುತ್ತೆ. ಸೊ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಒಂದು ರಿಯಾಲಿಟಿ ಶೋಗಳು ಕೂಡ ಒಂದಿಷ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾರದೋ ಬದುಕಿಗೆ ಅನ್ವಯ ಆಗೋ ರೀತಿಯಲ್ಲಿ ಇರುವಂಥ ಸ್ಟೋರಿಗಳನ್ನು ಮಾಡೋದ್ರಿಂದ ಅವರ ಬದುಕು ಹೇಗೆ ಆಗಬಹುದು ಅನ್ನೋದನ್ನು ಒಂದಿಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಅದರಲ್ಲೂ ಕೂಡ ರಾಜ್ಯದಾದ್ಯಂತ ಸದ್ದು ಮಾಡಿರುವಂಥ ಸುದ್ದಿ ಇದು. ಮಂಜು ಲೀಲಾ ವಿಚಾರ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಸಾಕಷ್ಟು ಜನರಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವರಿಗೆ ಒಂದಿಷ್ಟು ತೇಜೋವಧೆ ಆಗುವ ರೀತಿಯಲ್ಲಿ ಅಥವಾ ಇನ್ನೇನೋ ನೋವು ಉಂಟಾಗುವ ರೀತಿಯಲ್ಲಿ ಈ ಒಂದು ಶೋ ಬಂದಿದೆ ಅಂತ ಕಾಣಿಸುತ್ತೆ. ಅವರಿಗೆ ವೈಯಕ್ತಿಕವಾಗಿ ನೋವಾಗಿದೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಈ ಮಂಜು ಲೀಲಾ ಇದೀಗ ಮತ್ತೆ ಒಂದಿಷ್ಟು ವೈಮನಸ್ಸಿಗೆ ಬಂದು ಬಿಟ್ಟಿದ್ದಾರೆ. ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಹುಟ್ಟಿಕೊಳ್ತಾ ಇದೆ. ಮತ್ತು ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಮಂಜು ಲೀಲಾ ಮುಂದಿನ ದಿನದಲ್ಲಿ ಹೇಗಿರ್ತಾರೆ ಅನ್ನೋದು ಒಂದು ಗೊಂದಲ. ಈ ಎಲ್ಲದ ಗೊಂದಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಭವಿಷ್ಯ ಮತ್ತೆ ಹಾಳಾಗಿ ಹೋಗ್ಬಿಡುತ್ತಲ್ಲ ಅನ್ನೋ ಒಂದು ಹೊಟ್ಟೆ ಉರಿ ಮಾತ್ರ ಯಾರಿಂದನೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಈ ಒಂದು ಕೇಸಲ್ಲಿ ಇದೀಗ ಸಂತು ಸೇಫ್ ಆಗಿ ಬಿಟ್ಟಿದ್ದಾರೆ. ಸಂತು ಬಗ್ಗೆ ನಾನು ಇಲ್ಲಿ ಚರ್ಚೆಗೆ ಇದುವರೆಗೂ ಕೂಡ ತಗೊಂಡಿಲ್ಲ. ಹಾಗಾಗಿ ಯಾಕೆ ಅಂತಂದರೆ ಸಂತು ಲೀಲಾ ಇಬ್ಬರು ಕೂಡ ಬೇರೆ ಆದ ಬಳಿಕ ಸಂತು ಮತ್ತು ಲೀಲಾಗೆ ಯಾವುದೇ ರೀತಿಯಾದಂಥ ಒಂದು ಫ್ರೆಂಡ್ಶಿಪ್ ಆಗಲಿ, ಬಾಂಡಿಂಗ್ ಆಗಲಿ, ಯಾವುದೇ ರಿಲೇಷನ್ಶಿಪ್ ಆಗಲಿ ಯಾವುದೂ ಕೂಡ ಮುಂದಿರಲಿಲ್ಲ. ತಾವು ಗಂಡ ಹೆಂಡತಿ ಹೇಗೆ ಬೇಕಾದರೂ ಇರಲಿ ಅಂತ ಸಂತು ಈ ಇಬ್ಬರನ್ನು ಕೂಡ ಫ್ರೀಯಾಗಿ ಬಿಟ್ಟಿದ್ರು. ಯಾವುದೇ ರೀತಿಯಾಗಿ ಇವರ ವೈಯಕ್ತಿಕ ಬದುಕಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಮುಂದಾಗಿರಲಿಲ್ಲ. ಈಗ ಸಂತು ಈ ಒಂದು ಲೀಲಾಳಿಗೆ ತಲೆ ತುಂಬಿಸಿದಾನೋ ಅಥವಾ ಇನ್ನೇನೋ ಮಾಡಿದಾನೋ ಅನ್ನೋ ಕೆಲವೊಂದಿಷ್ಟು ಮನಸ್ಥಿತಿ ಜನರಿಗೆ ಕಾಡ್ತಾ ಇರಬಹುದು. ಅದ್ಯಾವುದಕ್ಕೂ ಕೂಡ ತಲೆ ಕೊಡುವುದಕ್ಕೂ ಹೋಗಬೇಡಿ, ಅದ್ಯಾವುದೂ ಕೂಡ ಇಲ್ಲಿ ಆಗಿಲ್ಲ. ಈ ಆಟದಲ್ಲಿ ಸಂತು ಯಾವುದೇ ರೀತಿಯಾಗಿ ಪ್ಲೇಯರ್ ಅಲ್ಲ. ಆ ವ್ಯಕ್ತಿ ಒಬ್ಬ ವೀಕ್ಷಕನಾಗಿ ಮಾತ್ರ ಈ ಒಂದು ಮಂಜು ಲೀಲಾ ವಿಚಾರವನ್ನು ನೋಡ್ತಾ ಇರಬಹುದೇನೋ ಅಂತ ಮೇಲ್ನೋಟಕ್ಕೆ ಅನಿಸುವಂಥದ್ದು. ಒಟ್ಟಾರೆಯಾಗಿ ಬೀದಿಗೆ ಬರಬಾರ್ದಂಥ ಬದುಕು ಮತ್ತೆ ಬೀದಿಗೆ ಬರೋದಕ್ಕೆ ಸಜ್ಜಾಗಿಬಿಟ್ಟಿದೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋ ಭಯ ಅಂಥದ್ದೆಲ್ಲವೂ ಕೂಡ ಮಕ್ಕಳಲ್ಲಿಯೂ ಕೂಡ ಕಾಡ್ತಾ ಇದೆ. ಮಕ್ಕಳ ಭವಿಷ್ಯ ಹೇಗೆ ಅನ್ನೋದು ಮಕ್ಕಳಿಗೆ ಒಂದು ಯೋಚನೆ ಬರ್ತಾ ಇದೆ. ಒಟ್ಟಾರೆಯಾಗಿ ರೀಲ್ಸ್ ಮಾಡಿಕೊಂಡು ಸ್ವತಂತ್ರವಾಗಿ ಹಾರಾಡ್ತಾ ಇರುವಂಥ ಹಕ್ಕಿಗಳು ಈಗ ಮತ್ತೆ ಬೇರಾಗುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ನಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ದಯವಿಟ್ಟು ಅದೇನೇ ಕಷ್ಟಗಳು ಬಂದಿರಲಿ, ಅದೇನೇ ಸುಖಗಳಿರಲಿ, ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳ್ತಾರೆ. ಸೊ ಅದು ಅಲ್ಲಿಗೆ ಮುಗಿದೋಗ್ಬಿಡಬೇಕಾಗುತ್ತೆ. ಅದನ್ನು ಪದೇ ಪದೇ ಕೆಣಕುವಂಥದ್ದು, ಪ್ರತಿದಿನ ನೆನಪು ಮಾಡಿಕೊಳ್ಳುವಂಥದ್ದು, ಇದರಿಂದ ತಮ್ಮ ಮನಸ್ಸುಗಳು ಹೊಡೆದೋಗಿ ಚೂರಾಗಿ ಬೇರ್ಪಾಡು ಆಗುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಅದನ್ನೆಲ್ಲವನ್ನು ಕೂಡ ಬಿಟ್ಟು ಮಂಜು ಮತ್ತು ಲೀಲಾ ಇಬ್ಬರು ಕೂಡ ಒಂದಾಗಬೇಕು. ಯಾರೋ ರಿಯಾಲಿಟಿ ಶೋ ಅಲ್ಲಿ ಏನೋ ಆಗಿದೆ ಅಥವಾ ಯಾರೋ ನಮ್ಮ ಬಗ್ಗೆ ಹೇಳಿಸ್ತಾ ಇದ್ದಾರೆ, ಯಾರೋ ನಮ್ಮ ಬಗ್ಗೆ ಸ್ಟೋರಿ ಮಾಡ್ತಾ ಇದ್ದಾರೆ ಅಥವಾ ಇನ್ಯಾರೋ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ವೈಯಕ್ತಿಕ ಬದುಕನ್ನು, ನಾವು ಮಾಡಿರುವಂಥ ತಪ್ಪನ್ನು
ಅಲ್ಲಿಗೆ ಮರೆತು ನಮ್ಮ ರಿಯಾಲಿಟಿ ಬದುಕನ್ನು ಅಥವಾ ನಮ್ಮ ಜೀವನವನ್ನು ಮುನ್ನುಗ್ಗಿಸ್ಕೊಂಡು ಹೋಗಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಯಾವುದಕ್ಕೋ ಊಹಾಪೋಹಗಳಿಗೆ ಅಥವಾ ಅಂತ್ಯಕಂತ್ಯಗಳಿಗೆ ತಲೆ ಕಟ್ಟು ಮತ್ತೆ ನಮ್ಮ ಬದುಕನ್ನು ಹಾಳು ಮಾಡ್ಕೊಂಡ್ಬಿಟ್ರೆ ನಮ್ಮನ್ನು ನಂಬಿರ್ತಕ್ಕಂಥ ಮಕ್ಕಳ ಗತಿ ಏನಾಗಬೇಕು ಅನ್ನೋದು ಮಂಜು ಲೀಲಾ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಈ ಕುರಿತಾಗಿ ಮಂಜು ಲೀಲಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.